ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಏನಂತೀರ ತಾವುಗಳು ವಾರ್ಷಿಕ ಪರೀಕ್ಷೆ ಫೆಬ್ರವರಿ 2026 ಪ್ರಥಮ PUCಯ ಕನ್ನಡ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಸರ್ ಭಾಳ ಬ್ಲರ್ ಇದೆ ಸರ್, ಏನು ಕಾಣ್ತಾ ಇಲ್ಲ ಅಂತ ಹೇಳಬೇಡಿ, ನೀವೇ ಕಳಿಸಿಕೊಟ್ಟಿರುವಂಥದ್ದು ಈ ರೀತಿಯಾಗಿ ಆಯಿತಾ. ಹಾಗಾಗಿ ಕ್ವಶನ್ ಪೇಪರ್ ಕಳಿಸುವ ಸಮಯದಲ್ಲಿ ನಮ್ಮ ಒಂದು ಮೇಲ್ ಐಡಿಗೆ ದಯವಿಟ್ಟು ಸ್ವಲ್ಪ ಸಮಾಧಾನದಿಂದ ಒಂದು 5 ನಿಮಿಷ ತಗೋಬೋದು ಸರ್, ಫೋಟೋ ಹೊಡೆದು ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡಿ. ನಮ್ಮ ಮೇಲ್ ಐಡಿ ALLININONPDF99@gmail.com ಅಂತ. ನಮ್ಮ ಮೇಲ್ ಐಡಿಗೆ ಕಳಿಸುವ ಸಮಯದಲ್ಲಿ ದಯವಿಟ್ಟು ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಹೆಸರನ್ನು ಕ್ವಶನ್ ಪೇಪರ್ ಮೇಲೆ ಬರೆದುಬಿಟ್ರೆ ಕೂಡ ಭಾಳ ಚೆನ್ನಾಗಾಗತ್ತೆ. ಎನಿಹೌ ಬನ್ನಿ, ಇದು ಎಲ್ಲರಿಗೂ ದಕ್ಕುವ ಹಣ್ಣು ಎಂದು ಕವಿ ಈ ಹಣ್ಣಿಗೆ ಹೇಳಿದ್ದಾರೆ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಇಲಾಚಿ ಹಣ್ಣು ಅಂತ ಹೇಳಿದರೆ ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕೋಟಿ ಕಂಟಕದಲ್ಲಿ ಹಾಡುತ್ತಿರುವವು ಯಾವುವು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹಕ್ಕಿಗಳು, ಆಪ್ಷನ್ ಡಿ. ಸುನಾಮಿಯಿಂದ ಮಾಯವಾದ ದ್ವೀಪ ಯಾವುದು? ಹವಳ, ಅದು ಸರಿಯಾದ ಉತ್ತರ, ಆಪ್ಷನ್ ಸಿ, ಪರ್ಲ್ಸ್. ಕ್ವಶನ್ ನಂಬರ್ 4, ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲವೆಷ್ಟು ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಲು ಶತಮಾನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ದೇವರಿಗೊಂದು ಅರ್ಜಿ ಕವಿತೆಯ ನಿರೂಪಕ ಬೆನ್ನನ್ನು ಮುಳ್ಳುಗಳಾಗಿ ಕೊಂಚವೇ ಚುಚ್ಚುತ್ತಿರುವುದು ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನಗುವ ಅಮೃತ ಶಿಲೆಯ ಸಮಾಧಿಗಳು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಸುಳ್ಳು ಹೇಳಿ ನಿಮ್ಮ ಹತ್ರ ನಾನು ಯಾವ ಸಾಮ್ರಾಜ್ಯ ಕಟ್ಟಬೇಕು ಅಂತ ಮಹಾತ್ಮ ಗಾಂಧೀಜಿ ಈ ಮಾತಿನ ಹೇಳಿಕೆ ಯಾವ ಭಾವವಿದೆ ಅಂದರೆ ಆಕ್ರೋಶ ಭಾವವಿದೆ ಅನ್ನುವಂಥದ್ದು ಉತ್ತರ ಆಗಿರುತ್ತದೆ. ನೀರಿಗಾಗಿ ಕರಿಯ ಇದನ್ನು ತರುತ್ತಿದ್ದ ಅಂತ ಇದೆ. ದೊಡ್ಡ ಬಾನಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಬೋಳೆಶಂಕರನ ಹೊಟ್ಟೆ ನೋವು ಇದರಿಂದ ಮಾಯವಾಯಿತು. ಎದರಿಂದ ಮಾಯವಾಯಿತು? ಪಿಚಾಚಿ ಕೊಟ್ಟ ಬೇರಿನಿಂದ ಮಾಯವಾಯಿತು. ನಾನು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ನಿಜ ಹೇಳುತ್ತೇನೆ, ಇವರಿಗೆ ಸಿಟ್ಟಿರಬಹುದು. ಈ ಜಗಳಗಳಿಲ್ಲ ಸ್ವಾಮಿ. ಈ ಮಾತನ್ನು ಕುರಿತದ್ದು ಅಂತ ಇದೆ, ಯಾರನ್ನು ಕುರಿತದ್ದು ಅಂತ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಶೈತಾನನ ರಾಜ್ಯದ ಜನರನ್ನು ಕುರಿತದ್ದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಬೋಳೆಶಂಕರನ ಅಣ್ಣ ಅತ್ತಿಗೆ ಉಂಟಾದ ಆಸೆ ಇದು ಅಂತ ಪ್ರಶ್ನೆ ಇದೆ. ಅದು ಬೆಟ್ಟದ ನೆತ್ತಿಯಿಂದ ನೆಗೆಯುವುದು ಅನ್ನುವಂಥದ್ದು ಸರಿಯಾದ ಉತ್ತರ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗ್ತಾ ಇದ್ದೇವೆ. ನಿರೂಪಕರನ್ನು ರೂಪಿಸಿದ ಶಿಲ್ಪಿ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಶಾಸ್ತ್ರಿ ಮಾಸ್ತಾರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 12, ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರು ಏನು? ಭರತ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 14, 20ರ ದಶಕದಲ್ಲಿ ಭುಗಿಲೆದ್ದ ಚಳುವಳಿ ಯಾವುದು? ರೈತ ಚಳುವಳಿ ಇಸ್ ದ ರೈಟ್ ಆನ್ಸರ್. 15ನೆಯ ಪ್ರಶ್ನೆ, ಹುಲಿ ಕನ್ನಡಿಯಲ್ಲಿ ಡ್ಯಾಶ್ ನೋಡಿತು? ಪ್ರತಿಬಿಂಬವನ್ನು ನೋಡಿತು. ಬನ್ನಿ ಹೊಂದಿಸಿ ಬರೆಯಿರಿ. GSS ಶಿವಪ್ರಕಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಗು ಮತ್ತು ಹಣ್ಣುಗಳು. ಆಯಿತಾ. ಮತ್ತೆ ಸೂರ್ಯ ಹುಟ್ಟಿ ಬರುತ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ. HL ಪುಷ್ಪ ಅಂತ ಇದೆ. ಸರಿಯಾದ ಉತ್ತರ ಲೋಹದ ಕಣ್ಣು ಅನ್ನುವಂಥದ್ದು ರೈಟ್ ಆನ್ಸರ್. ಜಂಗಮ ಫಕೀರನ ಜೋಳಿಗೆ ಅಂತ ಇದೆ. ಸರಿಯಾದ ಉತ್ತರ ಆರಿಫ್ ರಜಾ. 4ನೇ ಉತ್ತರ. ಆಯಿತಾ. ಆ ಕಡೆ ಈ ಕಡೆ ಹುಡುಕಬೇಡಿ. ಬಸವರಾಜ ಒಕ್ಕುಂದ ಅಂತ ಇದೆ. ಇದಕ್ಕೆ ಕೂಸು ಕಂಡ ಕನಸಿನಲ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರಗಳು ಆಗಿರ್ತವೆ. ಮುಂದಿನ ಎಲ್ಲ ಭಾಗದ ಪ್ರಶ್ನೆಗಳು ಎಲ್ಲವೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರ್ತವೆ ಸರ್. ದಯವಿಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸುವಾಗ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಹೆಸರನ್ನು ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಮುಂದೆ ಗ್ರಾಮರ್ ಭಾಗವನ್ನು ಕೂಡ ನಾವು ನೋಡ್ತಾ ಹೋಗೋಣ. ನಾನು ಅಪ್ಲೋಡ್ ಮಾಡಿರುವ 3 ಕ್ವಶನ್ ಪೇಪರ್ ಕನ್ನಡದ್ದು ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ ಕಡೆ ಕೂಡ ಬರ್ತಾ ಇದ್ದಾವೆ. ಅವೇ ಪ್ರಶ್ನೆಗಳು, ಅವೇ ಉತ್ತರಗಳು ತಾವುಗಳು ಬರೀಬೇಕಾಗಿದೆ. ಹಾಗಾಗಿ ಮಕ್ಕಳೇ, ನಾನು ಅಪ್ಲೋಡ್ ಮಾಡಿದಂತಹ ಲಾಸ್ಟ್ ವೀಕ್ ಇದು ಇವತ್ತಿನ್ನೂ ಬುಧವಾರ, ಹಾಗಾಗಿ ಹೇಳ್ತಾ ಇರುವಂಥದ್ದು ನಾನು ಶುಕ್ರವಾರದಿಂದಲೇ ಅಪ್ಲೋಡ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೆ. ಯಾವುದಾದ್ರೂ 2 ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ. ಅಲ್ಲಿಗೊಯ್ಯದೆ ಅಂತ ಇದೆ. ಅಲ್ಲಿಗೆ ಪ್ಲಸ್ ಒಯ್ಯದೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕಣ್ಣರಳಿಸು ಅಂತ ಇದೆ. ಕಣ್ಣು ಪ್ಲಸ್ ಅರಳಿಸು ಅನ್ನುವಂಥದ್ದು ರೈಟ್ ಆನ್ಸರ್. ಬಾಲಕರಾಶ್ರಮ ಅಂತ ಇದೆ. ಬಾಲಕರ ಪ್ಲಸ್ ಆಶ್ರಮ ಅನ್ನುವಂಥದ್ದು ಸರಿಯಾದ ಉತ್ತರ. ಯಾವುದಾದ್ರೂ 2 ಪದಗಳಿಗೆ ನಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ.
ಆಳು ಅಂತ ಇದೆ. ಆಳು ಅಂದರೆ ಸೇವಕ ಕೂಡ ಹೌದು. ಜೊತೆಗೆ ಇನ್ನೊಂದು ಅಧಿಕಾರ ಪಲಾಯನ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟು ಏನಂತೀರ, ಎರಡನೆಯದು ಕಾಲ ಅಂತ ಇದೆ. ಕಾಲ ಅಂದರೆ ಯಮ ಅಂತ ಹಾಗೂ ಸಮಯ ಅಂತ ಬರಿಬೇಕು. ನೆಕ್ಸ್ಟು ಪುಂಡರಿಕ ಅಂತ ಇದೆ. ಪುಂಡರಿಕ ಅಂದರೆ ವಿಷ್ಣು ಅಂತ ಅಥವಾ ಹುಲಿ ಅಂತಲೂ ಕೂಡ ಬರೆಯಬಹುದು. ಎರಡೂ ಬರಿಬೇಕು. ಯಾವುದಾದ್ರೂ ಎರಡು ಪದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ ಅಂತ ಇದೆ. ಅಕ್ಷರ ಅಂತ ಇದೆ, ಇದಕ್ಕೆ ಅಕ್ಕರ ಅಂತ ಬರೀಬೇಕು. ಪಕ್ಷಿ ಅಂತ ಇದೆ, ಹಕ್ಕಿ ಅಂತ ಬರಿಬೇಕು. ಯಾತ್ರೆ ಅಂತ ಇದೆ, ಜಾತ್ರೆ ಅಂತ ಬರಿಬೇಕು. 48ನೆಯ ಪ್ರಶ್ನೆ, ಯಾವುದಾದ್ರೂ ಎರಡು ಪದಗಳ ವಿರುದ್ಧ ಪದವನ್ನು ಬರೆಯಿರಿ. ಖಂಡ ಅಂತ ಇದೆ, ಇದಕ್ಕೆ ಅಖಂಡ ಅಂತ ಬರಿಬೇಕು. ಟೊಳ್ಳು ಅಂತ ಇದೆ, ಇದಕ್ಕೆ ಗಟ್ಟಿ ಅಂತ ಬರಿಬೇಕು. ಭಾಳ ಜನ ಗಟ್ಟಿ ಹೋಗಿ ಕಟ್ಟಿ ಅಂತ ಬರೀತಾರೆ ತಮ್ಮ. ಉಚಿತ ಅಂತ ಇದೆ, ಅನುಚಿತ ಅಂತ ಬರಿಬೇಕು. ಇಷ್ಟೇ ಸರ್ ಡಿಫ್ರೆನ್ಸ್, ಮತ್ತೇನೂ ಇಲ್ಲ. ಕೆಳಗಿನ ಯಾವುದಾದ್ರೂ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ. ಮುಗಿಬೀಳು ಅಂತ ಇದೆ, ಚಾಟಿ ಏಟು, ಕಣ್ಣರಳಿಸು ಅಂತ ಎಲ್ಲ ಇದೆ. ಇವೆಲ್ಲ ಬರೀತೀರಾ ಆಯಿತಾ. ಯಾವುದಾದ್ರೂ ಎರಡು ಅನ್ಯದೇಶೀಯ ಪದಗಳನ್ನು ಬರೆಯಿರಿ. ಬಸ್ಸು, ಕಾಲ ಅಥವಾ ಕಾಲೇಜು ಅಂತ ಬರಿಬೋದು. ನಂತರದಲ್ಲಿ ಒಂದು ಚಲನಚಿತ್ರ ಅಥವಾ ಹದಿಹರೆಯ ಯವನ, ಇದರ ಬಗ್ಗೆ ಒಂದು ಪ್ರಬಂಧ ಬರೀರಿ ಅಂತ ಇದೆ. ನೆಕ್ಸ್ಟ್ ಲಾಸ್ಟಿಗೆ ಇದು ಬೆಂಗಳೂರಿನ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಧನ್ಯವಾದಗಳು ಕಳಿಸಿಕೊಟ್ಟಂತಹ ವಿದ್ಯಾರ್ಥಿಗಳಿಗೂ ಕೂಡ. ಗಾಡ್ ಬ್ಲೆಸ್ ಯು ಆಲ್. ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಮೇಲೆ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರನ್ನು ಬರೆದು ಕಳಿಸಿ. ಹಾಗೂ ನಮ್ಮ ಜಿಮೇಲ್ ಐಡಿಗೆ ಕಳಿಸಿದರೆ ಆಯಿತಾ, ಪೇಪರ್ ಬಹಳ ಕ್ಲಿಯರಾಗಿ ಬರುತ್ತೆ. ನಮ್ಮ ಜಿಮೇಲ್ ಐ ಡಿ ALLINONE1PDF99@gmail.com ಆಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.